ಅಂದರು ಮಾವಿನಕಾಯಿ ಭಾಳ ರುಚಿ ಇವತ್ತ ಕೊಯ್ತಿ ಮಾವಿನಕಾಯಿ ಅದ ತಿಂದು ನೋಡ್ತೀನಿ ಒಂದ ಅದಕ್ಕೆ ಮಾಸ್ಟರ್ ಅಂತಾರ ನನಗೆ ನಿನಗೆ ಅಂತಾರ ಚೂತ ಇಲ್ಲಿ ಹುಲಿ ಸಿಂಹ ಸಿಗ್ತಾವನು ಮಳೆ ಇರ್ಲಿಲ್ಲ ಅಂದ್ರೆ ಸಿಗ್ತಾವ ಮಳೆ ಮಳೆ ಈಗ ನಾಷ್ಟಾ ರೆಡಿ ಆಗತ್ತ ನಾಷ್ಟಾ ಮಾಡಕ್ ಹೊಂಟಿದ್ವಿ ನಾವು ಈಗ ಅವ್ರ ಇಬ್ರು ಫೋಟೋ ತಗೊಳ್ದಾರ ನಾವು ಮೂವರು ಪದಲ್ ನಾಷ್ಟಾ ಮಾಡಕತ್ತ ಹೊಂಟಿದ್ದೆವು ಶೇಟ್ ಏನಿಲ್ಲ ನಾಷ್ಟಾ ಊಟ ಏನಿದ್ರು ಪೆಲ ಮುಗಿಸ್ತಾವ ನಾವು ಆಮೇಲೆ ಮುಂದಿನ ವ್ಯವಸ್ಥೆ ಮುಂದೆ ಆಡೋದು ಮಕ್ಕೋದೆಲ್ಲ ಮುಂದಿನ ವ್ಯವಸ್ಥೆ ಫಸ್ಟ್ ಈಗ ಹೊಟ್ಟಿ ಪೂಜೆ ಆಗ್ಬೇಕು ಹೊಟ್ಟಿ ಪೂಜೆ ಆಗ ಕಲ್ಲಂಗಡಿ ನಾಷ್ಟ ಅಂತ ಸುಸಲ ವಡ ಇಡ್ಲಿ ತಿಂದು ಇವ್ರು ಮೂವರು ತಿಂದು ಏನ್ ಚಲೋ ಐತಿ ಸೇಟ ಏನ್ ಚಲೋ ಐತಿ ನಾಷ್ಟದಾಗ ಅವಲಕ್ಕಿ ನಂಗೆ ಚಲೋ ಅನ್ಸದ ವಡ ಚಲೋ ಅನ್ಸದ ನಿಂಗೆ ವಡ ಚಲೋ ಅನ್ಸಲ್ಲ ತಿಂದಿಲ್ಲ ನಿಂಗೆ ಸೇಟ ಇಡ್ಲಿ ವಡ ಚಲೋ ಅನ್ಸದ ಪೋವಾ ತಿಂದಿಲ್ಲ ಅಂದ್ರೆ ನೀವು ಇದು ಸಣ್ಣ ಡ್ರೋನ್ ಅದ ಭಾರಿ ವಿಚಿತ್ರ ಡ್ರೋನ್ ಅದ ಗಿಡ ಮಣ್ಣ ಹತ್ತು ಅಂದ್ರ ಏನ್ ಮಣ್ಣ ಆಗಲ್ಲ ಅವ್ತಿ ಯಾವ ಬಿತ್ತಪ್ಪ ಡ್ರೋನ್ ಡ್ರೋನ್ ಬಿತ್ತಲ್ಲ ಮಾಸ್ತರ ತಗೊಂಡು ಬ್ಯಾಗ್ ಇಟ್ಟು ನಾಷ್ಟ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಲ್ಲ ಸ್ವಲ್ಪ ಜಳಕ ಮಾಡ್ಬೇಕಿನ ಸ್ವಲ್ಪ ಮಾರಿಗೆ ತೊಗೊಂಡು ರೆಡಿ ಆಗಿದ್ವಿ ಈಗ ಸ್ವಲ್ಪ ಕಾರ್ನಾಗ ಸ್ವಲ್ಪ ಚಾರ್ಜಿಂಗ್ ಅವು ಇಟ್ಟೀನಿ ಸೊ ಅದಕ್ಕೆ ಅವು ಸ್ವಲ್ಪ ತೊಗೊಂಡು ಅವು ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ ಹಚ್ಚಿ ಡ್ರೋನ್ ಚಾರ್ಜಿಂಗ್ ಹಚ್ಚಿ ಗೋಪ್ರೋ ಚಾರ್ಜಿಂಗ್ ಹಚ್ಚಿ ಅಷ್ಟು ಚಾರ್ಜಿಂಗ್ ಹಚ್ಚಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂರ್ತಿ ನಿಮ್ಮ ರೆಸಾರ್ಟ್ ತೋರಿಸ್ತೀನಿ ಹೆಂಗದಂತೇಳಿ ಆಮ್ಯಾಗ ಸೊ ಬರ್ರಿ ಸ್ವಲ್ಪ ಬಿಸಿಲು ಬಿದ್ದದ ಜಳಕನೇ ಮಾಡ್ಬೇಕು ಅಂದಿದ್ದು ಸ್ವಿಮ್ಮಿಂಗ್ ಪೂಲ್ದಾಗ ಹೋಗಿ ಈಸ್ಲಾಡಿ ಆಮೇಲೆ ಜಳಕ ಮಾಡಮಂತ ಹೊಂಟಿದ್ದೇವೆ ಈಗ ಸರ್ ನೋಡ್ರಿ ನೋಡಮ್ಮಿ ಬಿಸಿಲು ಬಿದ್ದದ ಬಾಪಿ ಈಸ್ಲೋಣ ಬಾ ನಾನೇ ಕೊಡಿ ಬಾಡ ಮೀಸಲ ಬಾ ಬಾಡಿ ಬಿಲ್ಡ್ರ ಬಾಡಿ ಅವೆಲ್ಲ ಹೇಳ ಬಾಡಿ ಬಿಲ್ಡ್ರ ಕೇಳಿದ್ರಿ ಬಾಡಿ ನೋಡ್ರಿ ಸುಮ್ಮ ಹೋಗ್ತಾರ ಮಂದಿ ಇಲ್ಲ ಅಲ್ಲಿ ಕಂಟೆಂಟ್ ರಿಮೂವ್ ಆಗಲಕ್ಕ ನಿನ್ ಬಾಡಿ ನೋಡಿ ಕಂಟೆಂಟ್ ರಿಮೂವ್ ಆಗಲಕ್ಕ ಸ್ಕೀಮ್ ಹಾಕ ನಮ್ ಸಿದ್ದು ಸೂಗೂರು ಏನ್ ಈಸಲು ಬರೋ ಶಿಸ್ತಿ ಒಳಗೆ ಇಳದಾನ ಈಸಲು ಬರಲ್ಲ ಅವನಿಗೆ ನಡ್ಲಿಕ್ಕತ್ತಾನ ಈಸಲು ಏನ್ ಬರಲ್ಲ ಅವನಿಗೆ ಈಸಲು ಬರ್ತಾನ ಹಿಂಗ ಈಸಲು ಬರ್ತದ ಎಲ್ಲದ ಎಲ್ಲಿ 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 ಅದ್ ನಡ್ಕೋತೀರಿ ಹೇಳೋದು ನಡ್ಕೋತೀರಿ ಒಳಗ ಹಾ ಬಾ ಒಳಗೆ ಇಟ್ಟೆ ಸ್ವಿಮ್ಮಿಂಗ್ ಪೂಲ್ ಆಡಿ ಆಮೇಲೆ ಒಂದು ಜಳಕ ಮಾಡಿ ಶಿಸ್ತು ರೆಡಿಯಾಗಿ ಡ್ರೆಸ್ ಗೀಸ್ ಹಾಕೊಂಡು ಶಿಸ್ತು ಅದೆಲ್ಲ ಫಸ್ಟ್ ಕ್ಲಾಸ್ ರೆಡಿ ಆಗಿದ್ದು ಬಟ್ ಈ ಮಳೆ ಒಂದು ಬಿಡಲ್ಲಾಗ್ಯದ ನಮಗೆ ಮೇನ್ ಟೆನ್ಷನ್ ಅದೊಂದು ನಮಗೆ ಬಿಸಿಲಿದ್ರೆ ಸ್ವಲ್ಪ ಮೈಂಡ್ ಶಾರ್ಪ್ ಇರ್ತದೆ ಸ್ವಲ್ಪ ಫೀಲ್ ಬೇರೆ ಇರ್ತದೆ ಈ ಮಳೆ ಫೀಲ್ ಬರ್ತಂದ್ರೆ ಸ್ವಲ್ಪ ಮಂಚಾಗ ಮುಚ್ಕೊಂಡು ಕೂಡೋದು ಅಂದ್ರೆ ನಮ್ಗೆ ಸ್ವಲ್ಪ ಅದು ಬೇಸರ ಅಂದ್ಬಿಡ್ತದೆ ಯಾಕೋ ಮಧ್ಯಾಹ್ನದಿಂದ ಮಂಚ ಸುಸ್ತಾಗ್ಬಿಟ್ರೆ ಪೂರ ಯಾಕೆ ಮಾಸ್ತರ ಹಾಂ ಒಂಥರ ವಿಚಿತ್ರ ಅನ್ಸತ್ತಿಲ್ಲ ಬೆಸ್ಟ್ ಅನ್ಸ್ತದ ಯಾಕಂದ್ರೆ ಮಳಿನೇ ಬಿಡ್ಲಾಗ್ಯದ ಈ ಮಳಿ ಬಿಡ್ಲಾ ಬಿಟ್ಟಿಗೆ ಒಂಥರ ಅನ್ಸುತ್ತ ನಮಗ ಊಟಕ್ಕೆ ಏನಂದ ಪುರಿ ಚೆನ್ನ ಇದು ಎಂತ ಇದು ಜಾಮೂನ್ ಕೊಟ್ರ ಸ್ವೀಟಾ ಚಲೋ ಅದಲ್ಲ ಶಿಸ್ತ ಒಂದು ಪ್ಲೇಟ್ ತೊಗೋಕೆ ಮೊದಲ ತೊಗೊಂಡು ಏನಿಂದ ಪೂರ ಹಚ್ಕೊಂಡು ಬರೋದು ತೋರಿಸ್ತೀನಿ ಅಂತ ಹಾಕಪ್ಪ ನಂಗಿಟ್ಟು ಸೊ ಊಟ ಕೊಂಡ್ರಿ ಇಲ್ಲಿ ಸಲಾಡ್ ಅದ ಇದು ಚೆನ್ನ ಅದ ಇದೊಂದು ಬೇಬಿಕಾರ್ನ್ ಏನೋ ಮಾಡ್ರ ಮೆಂಕೆ ಜೋಳದು ಪುರಿ ಜಾಮೂನ ಪಾಪಡ ಮತ್ತು ಇಲ್ಲಿ ರೊಟ್ಟಿ ಇದು ಅನ್ನ ಸಾರನೂ ಅದ ಏನ ಸೊ ಇದಿಷ್ಟು ಉಂಡು ನಾನು ವಿಡಿಯೋ ಹಚ್ಚಿದ್ದು ಇಲ್ಲಿ ಮೊದಲು ಬಂದಿರೋದಾಡ್ದು ವಿಡಿಯೋ ನೋಡ್ಕೋತ ಉಣ ಮಿದಿತ್ತು ಉಣ್ಣಕ್ಕೆ ಮಾಸ ಸಿಗ್ತೀನಿ ಅಂತ ಬರ್ರಿ ಹಾಂ ಯಾವ ಇವೆಲ್ಲ ಎಲ್ಲಿಂದ ಬರ್ತಾವ ದಾಂಡೇಲಿ ತುಮಕೂರು 70 ಕಿಲೋಮೀಟರ್ ಆದತ್ತ ಎಲ್ಲಿ ಬಂದಿ ಸಡನಿ ಸೊ ಈಗ ಊಟ ಮಾಡಿ ಬಂದು ಪುರಿ ಅನ್ನ ಮತ್ತು ಜಾಮೂನು ಎಲ್ಲ ಶಿಸ್ತು ಮಾಡಿ ಬಂದು ಮತ್ತೆ ಮಳೆ ಇವಾಗ ಇದು ಮಳೆ ಎಷ್ಟು ದಿನ ಆಯ್ತು ಮತ್ತೆ ಹೊಂಟಿ ಹಾಂ ಪರ್ಫೆಕ್ಟ್ ಹೇಳ್ತಾರ ಅವರು
ನೀವು ಒಂದು ವಾರಗಟ್ಟಲೆ ಏನಿಲ್ಲ. ಇವರು ಇಲ್ಲಿದವ್ರೆ ರೆಸಾರ್ಟ್ದವ್ರೆ ನಮಗೆ. ಓನರ್ ಇವರು ಹಾಂ ರೆಸಾರ್ಟ್. ಅಜ್ಜ ಅವರು ಭಾಳ ವರ್ಷ ಆಯ್ತು. ಎಷ್ಟು ವರ್ಷ? ನಾ ಹೇಳಿ ನೀ ಹೇಳ್ತಿ ನಮ್ದು 20 ವರ್ಷ. ಇವರು ಇಲ್ಲೇ ರೆಸಾರ್ಟ್ದಾಗ ಇರ್ತಾರೆ. ನಾವು ಬಂದಾಗ ಒಂದು ಟೈಮ್ ಇವ್ರು ನಮ್ಮ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋರು ಇವರೇ ನಮಗೆ. ಅದಕ್ಕೆ ಭಾಳ ಎಲ್ಲ ನಾಲೆಜ್ ಅದ ಇವರಿಗೆ. ಇವ್ರು ಬಾಯಲ್ಲೇ ಕೇಳಮ್ಮಿ ಮಳೆ ಗಿಳಿ ಹ್ಯಾಂಗೆ ಹೊಂಟದ ಗೈಡೆನ್ಸ್ ಇರುತ್ತೆ. ಯಾಕೆ ನಮಗೂ ಕೆಲಸ ಇಲ್ಲಿ ಸದ್ಯಕ್ಕೆ ಎಲ್ಲಿ ಹೋಗೋದಿಲ್ಲ. ಸೊ ಅವ್ರಿಗೆ ಮಾತಾಡ್ಸಮ್ಮಿ. ಈಗ ಮಳೆ ಎಷ್ಟು ದಿನ ಆಯ್ತು ಹೊಂಟಿ? ಮಳೆ ಒಂದು ವಾರ ಆಯ್ತು. ಒಂದು ವಾರ ಆಯ್ತೇನ್ರಿ? ಕಂಟಿನ್ಯೂ ಇಷ್ಟು ಹಿಂಗೆ ಅದ ರೀ? ಕಂಟಿನ್ಯೂಸ್ ಒಂದು 3 ದಿವಸ ಚಲೋ ಹೋಯ್ತು. ಈಗ ನಿನ್ನೆಯಿಂದ ಸ್ವಲ್ಪ ಜುಮುರ ಆಗ್ತಾ ಉಂಟು. ಇವತ್ತು ವಾತಾವರಣ ಮತ್ತು ಚೇಂಜ್ ಆಗದೆ. ಮತ್ತೆ ಮಳೆ ಹೊಡಿತದೆ ಇವತ್ತು ನಾವು ಸೋಮವಾರದವ್ರು ಇಲ್ಲ ಮಳೆ ಜಾಸ್ತಿ ಬತ್ತ ನಮ್ಮ ಕಾರ್ ಹೊರಗೆ ಹೋಗ್ತದಲ್ರಿ? ಅರಿವಿಗಂತ ಒಂದಿಲ್ಲ, ಹೋಗ್ಬೋದಲ್ಲ ಕಾರ್? ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀರಿ ಅವಾಗ? ನೋಡುವ. ಹಾಂ ಮಳೆ ಗಿಳೆ ಕಡಿಮೆ ಇದ್ದು ಹೋಗುವ. ಮಳೆ ಕಡಿಮೆ ಇದ್ರೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀರಿ? ನಮ್ಗೆ ಇಲ್ಲಿ ಹುಲಿ ಸಿಂಹ ಸಿಗ್ತಾವನು? ಅಲ್ಲ ಈ ಮಳೆಯಲ್ಲಿ ಏನು ಸಿಗೋದಿಲ್ಲ. ಹಾಂ ಹಾಂ ಮಳೆ ಇರಲಿಲ್ಲ ಅಂದ್ರೆ ಸಿಗ್ತಾವ. ಮಳೆ ಮಳೆ ಇರಲಿ. ನಾವು ಮಳೆ ಕೊಟ್ಟು ರೈನ್ ಕೊಟ್ಟು ಉಂಟು ಹಾಕೊಂಡು ನಾಯಿ ನಮ್ದೇ ಬರ್ತವೆ. ಹಾಂ ಅವ್ರದ್ದು ನಾ ಎರಡು ಇವ್ರ ಹುಡುಗ ಅಲ್ಲಿ ಊರಾಗ ಕೂತರು ಹಿಂಗೆ ಕಟ್ಟಿ ಮ್ಯಾಗ ನಾಡಿ ಮ್ಯಾಗ ಕೂಡ್ತಾರ. ಇಲ್ಲಿ ಬಂದು ಕಟ್ಟಿ ಕೂತಾರ ಇವ್ರು ಅಟ್ಟೆ. ಊರಾಗಿರೋದು ಇಲ್ಲಿರೋದು ಒಂದೇ. ಸುಮ್ ರಾತ್ರಿ ಭಾಗನ ಸುಮ್ ಬಂದ್ರು ಇವ್ರು. ಅವ್ರಿಬ್ರು 1000 ರೂಪಾಯಿ ಕೊಟ್ರ. ಅವ್ರಿಬ್ರಿಗೆ ತ್ರಾಸ. ಇವ್ರು ಏನು ಕೊಟ್ಲ ಪುಕಾಡ ನಡೀತೇವೆ. ಒಂದು ಈ ಮಳೆಯಲ್ಲಿ ಕ್ಯಾಂಪ್ ಫೈರ್ ಅವ ಏನೋ ಅಗಿ ಹಚ್ಚಲ್ಲ ಯಾಕೆ ಹೋಗಿ ಹೊಂಟದಲ್ಲ ಕಡೆ. ಕ್ಯಾಂಪ್ ಫೈರ್ ಹಚ್ಲಿಕ್ಕೂ ಆಗೋದಿಲ್ಲ ಈ ಮಳೆಯಲ್ಲಿ. ನೋಡ್ರಿ ನಮ್ಮ ಏನ್ರಿ ಮಾಡ್ಬೇಕಲ್ಲ ನಮ್ಮ ಮಳೆ ನಿಂತಂದ್ರೆ ಏನಾರ ಮಾಡ ಮತ್ತು ಮುತ್ತವ್ರ ಸಂಗ ಕೂತಿದ್ದೆವು. ಚಾಯ್ ಕೊಡಲ್ರಿ? ಚಾ ಕುಡ್ತೀರಿ? ಈಗ 5 ಗಂಟೆ ರೀ? 5 ಗಂಟೆ ಚಾ ಕೊಡ್ತಾರತ್ತ ನೋಡೋಣ. ಪೂರಾ ಹಾಲೇ ಇರ್ತಾವ. ಇನ್ನೂ ಊಟ ಮುಗಿಲ್ಲ. ರೆಸಾರ್ಟ್ದಾಗ ಏನೇನವ ಏನೇನಿಲ್ಲ ತೋರಿಸ್ತೀನಂತ ನಾವೆಲ್ಲ ಏನೇನು ಮಾಡಿದ್ವು ಈಗ ಎಲ್ಲ ಆಡಿದ್ವು. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ ಇದು ಗೇಟ್ ಎಂಟ್ರಿ ಇಲ್ಲೇನು ಕಾಣುತ್ತಲ್ಲ ಎಂಟ್ರಿ ರೈಟ್ ಸೈಡಿಗೆ ಚೆಕ್ಔಟ್ ಆಫೀಸ್ ಅದ. ಪಾರ್ಕಿಂಗ್ ಮಾತ್ರ ಅಲ್ಲಿ ಮ್ಯಾಗ ಅದ. ಸೊ ಇಲ್ಲೊಂದು ಸೈಕಲ್ ಸ್ಟ್ಯಾಂಡ್ ಮಾಡ್ಯಾರ. ಸೈಕಲ್ ನೋಡ್ರಿ ಅಲ್ಲೊಂದು ಇಲ್ಲೊಂದು ಕೊಟ್ರ. ಅಂತೊಂದು 3-4 ಸೈಕಲ್ ಅವ. ಸೊ ಇದೊಂದು ಔಟ್ಡೋರ್ ಗೇಮ್ ಬಾಂಡ್ ಅದ ಇದೊಂದು. ಸೊ ಆಮ್ಯಾಗ ಈ ಕಡೆ ಒಂದು ಸ್ವಿಮ್ಮಿಂಗ್ ಪೂಲ, ಒಂದು ರೈನ್ ಡ್ಯಾನ್ಸ್ ವಿತ್ ಮ್ಯೂಸಿಕ್. ಸೊ ಅಲ್ಲೊಂದು ಕಾಟೇಜ್ ಇಲ್ಲೊಂದು ಕಾಟೇಜ್ ಅದ. ಸೊ ಕೆಳಗೆ 2 ಕಾಟೇಜ್ ಅವ. ಟೋಟಲ್ 4 ಎಕರ್ದಾಗ ನಿರ್ಮಾಣ ಆಗ್ಯದ. 4 ಎಕರ್ನ ಪೂರ್ತಿ ಅಡಿಕೆ ತೋಟ, ಮಾವಿನ ತೋಟ ಮತ್ತು ತೆಂಗಿನ ತೋಟ ಎಲ್ಲಿ ನೋಡ್ತೀವಿ ಅವೇ ಕಾಣ್ತಾವ. ಫುಲ್ ಗ್ರೀನರಿದಾಗ ಅದ. ಸೊ ಈ ಮೇನ್ ಈ ರೆಸಾರ್ಟಿಗೆ ಅಂದ್ರೆ ಈ ರೂಮ್ ಅದಲ್ಲ. ಸೊ ಈ ಮನಿನೇ ಹೈಲೈಟ್. ಯಾಕಪ್ಪ ಅಂದ್ರೆ ಭಾಳ ಎಂಟಿಕ್ ಹಳೆ ಮನೆ ಥರ ಅಂದಂಗದ. ಸೊ ಈ ರೆಸಾರ್ಟಿಗೆ ಮೇನ್ ಅಂದ್ರೆ ಈ ಮನಿಲಿಂದೇ ಈ ಲಕ್ಷಣ. ಯಾಕಂದ್ರೆ ಫುಲ್ ಹಳೆ ಮನಿನೇ ಎಂಟಿಕ್ ಥರ ಮಾಡಿ ಅದ್ರ ರೂಮ್ಗಳು ಸಪ್ರೇಟ್ ಮಾಡಿ ಟೆಂಟ್ ಹಾಕೋರ. ಇಂಡೋರ್ ಟೆಂಟ್ ಹಾಕ್ಯಾರ. ಇಲ್ಲಿ ನಿಮಗೆ ಔಟ್ಡೋರ್ ಟೆಂಟ್ನು ಹಾಕ್ಕೊಡ್ತಾರೆ ಇಲ್ಲಿ. ಸೊ ಔಟ್ಡೋರ್ ಇಲ್ಲೊಂದು ಗೇಮ್ ಅದ. ಇಲ್ಲೊಂದು ಹಗ್ಗದ ಮೇಲೆ ನಡೆಯೋದಂಥವು ಕೆಲವು 2-3 ಆ್ಯಕ್ಟಿವಿಟೀಸ್ ಅವ ಇಲ್ಲಿ. ಸೊ ಅದೇ ಆಯಿತು. ಇಲ್ಲಿ ಕಾಣ್ತಾವಲ್ಲ ಇವೆರಡು ಗ್ಲಾಸ್ ರೂಮ್. ಸೊ ಇದೊಂಥರ ಭಾರಿ ನ್ಯೂ ಜನ್ರೇಷನ್ ರೂಮ್ ಆ ಥರ ಮಾಡಿರೋದು. 2 ರೂಮಿಗೆ AC ಕಂಪಲ್ಸರಿ ಅವ. ಸೊ ಇಲ್ಲಿ ಟೆಂಟ್ ಹಾಕ್ಕೊಡ್ತಾರೆ. ಮಳೆ ಬಂದಿಲ್ಲ ಅಂದ್ರೆ ಈ ಟೆಂಟ್ನಾಗೂ ಇರ್ಬೋದು ಆರಾಮ. ಅಲ್ಲಿ ಬೆಡ್ ಹಾಕ್ಯಾರ. ಬೆಡ್ ಮೇಲೆ ಟೆಂಟ್ ಹಾಕ್ಕೊಡ್ತಾರೆ. ಯಾವ ಥರ ಹುಳ ಹುಟ್ಟಿ ಏನೂ ಬರಬಾರ್ದು ಅಂತೇಳಿ. ನೋಡ್ರಿ ಎಲ್ಲಿ ನೋಡ್ತೀರಿ ಅಲ್ಲಿ ಮಾವಿನ ಗಿಡ, ಬಾಳೆಹಣ್ಣಿನ ಗಿಡ ಮತ್ತು ಅಡಿಕೆ ತೋಟ, ತೆಂಗಿನ ತೋಟ ಫುಲ್ ಈ ಗ್ರೀನರಿದಾಗ ಇರೋದು ಒಂಥರ ಮಸ್ತ್ ಮಜಾ ಅನ್ನಿಸ್ತದ. ಫುಲ್ ಎಂಜಾಯ್ಮೆಂಟಿಂಗ್ ಮಾತ್ರ ಭಾರಿ ಅನಿಸ್ತದ. ಆ್ಯಕ್ಚುಲಿ ಒಂದು ಟೈಮ್ ಬಂದಾಗ ಈ ಥರ ನಿಮ್ಗೆ ಓಪನ್ ಪ್ಲೇಸ್ದಾಗ ಇಲ್ಲಿ ಫೈರ್ ಕ್ಯಾಂಪ ಮತ್ತು ಟೆಂಟ ಸೊ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಈಗ ಬರ್ತದೆ ನಿಮ್ಗೆ ಏನು ಬಫೆಟ್ದಾಗ ಏನು ಐಟಮ್ಸ್ ಇರ್ತವೆ ಅದು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಮಾಡಿಕೊಡ್ತಾರೆ. ಅದು ವಿತ್ ಚಾರ್ಜ್ ಆಗ್ತದೆ ಅದಕ್ಕೆ. ಸೊ ನೋಡಿರಿ ಫೈರ್ ಕ್ಯಾಂಪ್ಸ್ ಎಲ್ಲ ಅಲ್ಲೊಂದು ಕುರ್ಚಿ ಹಾಕ್ಯಾರ ಇಲ್ಲೆಲ್ಲ ಸೊ ಈಗ ಮಳೆ ಬಂದದ. ಈಗ ಫೈರ್ ಕ್ಯಾಂಪ್ ಹಾಕಲ್ಲ ಆ್ಯಕ್ಚುಲಿ. ಯಾಕಂದ್ರೆ ತೊಯ್ದುಬಿಟ್ಟಾವೆಲ್ಲ ಉರಿನೇ ಹತ್ತಲ್ಲ. ಹೀಗಾಗಿ ಸ್ವಲ್ಪ ಅದು ಫೈರ್ ಕ್ಯಾಂಪ್ ಇವತ್ತಿಲ್ಲ ಅಂತಾರೆ ಮಳೆ ಬಂದ. ಯಾಕಂದ್ರೆ 3-4 ದಿನ ಕಂಟಿನ್ಯೂ ಮಳೆ ಹೊಂಟದ. ಸೊ ಹಾಗಾಗಿ ಒಟ್ಟು ಇದು ಇಲ್ಲ. ಇಲ್ಲಿ ನೋಡಿರಿ ಇದೇನು ಗಿಡಕ್ಕೆ ಹಚ್ಚಾರಲ್ಲ ಎಲೆ ಅಲ್ಲಿವು. ಆ್ಯಕ್ಚುಲಿ ಕಾಳು ಮೆಣಸು ಅಂತೇವು ಎಲೆ ಅಲ್ಲಿವು. ಇಲ್ಲೇ ಕಾಣುತ್ತಲ್ಲ ಇವೆರಡು ಗ್ಲಾಸ್ ರೂಮ್. ಸ್ಪೆಷಲಿ ಗ್ಲಾಸ್ ರೂಮ್ ನ್ಯೂ ಟೈಪ್ ನ್ಯೂ ಜೇಷನ್ನ. ಇದು ನಾವು ಮೊದಲು ನೋಡಿದಾಗ ಇದ್ದಿಲ್ಲ. ಈಗೆಲ್ಲ ರೆಡಿ ಮಾಡ್ಯಾರ ಗ್ಲಾಸ್ ರೂಮ್ಗಳು. ಫುಲ್ ಫಸ್ಟ್ ಕ್ಲಾಸ್ ಮಾಡ್ಯಾರ ಅದು ಫ್ಯಾಮ್ಲಿಗೋಸ್ಕರ. ಸೊ ಅಲ್ಲೊಂದು ಮಾಡ್ಯಾರ ಹಟ್ಟಪ್ಲಿ ಅದೊಂದು ಫ್ಯಾಮಿಲಿ ಚಲೋ ಮಾಡ್ಯಾರ. ಅದಕ್ಕೆ ಮಾಸ್ಟರ್ ಅಂತಾರ. ನಿನಗೆ ಅಂತಾರ ಚೂತ. ಮಾಸ್ಟರ್ಗೆ ಜೊತೆಗೆ ಏನು ಸಂಬಂಧ ಇರ್ತದ? ಇದು ಎತ್ತ ಸೊಣಗ ನೀನು ಹುಡುಗ ಕ್ರಾಕ್ಸ ನಿನ್ನ ಫಾರ್ಮಲ್ ಪ್ಯಾಂಟ ಬರ್ಮೋಡ. ಅವ ಇಲ್ಲ ಪ್ರೊಫೆಷ್ನಲ್ ಆಗಿ ಪೂರಾ ಶೂಸ ಅದು ಟಿ ಶರ್ಟ ಏನೇ ಕೈದ ವಾಚ್ ಚಸ್ಮಾ ಐಫೋನ ಹೆಂಗತ್ತ ಮಾಸ್ತರ್. ಈಗ 5 ಜನ ಕೂಡಿ ದಾಂಡೇಲಿ ನೋಡ್ಕೊಂಡಿದ್ದೇವೆ ನಾವು. ಏನು ಹುಡುಗ ದಾಂಡೇಲಿ ನೋಡೋಕೆ ಬೇಸರ ಹೊಂಟದ. ಎಲ್ಲ ಮಳೆ ಹೊಂಟಿತ್ತಲ್ಲಿ ಇಡ್ತಾನೆ ಸ್ವಲ್ಪ ಏನೊಮ್ಮೆ ಹೊರಗೆ ಹೋಗ್ಬೇಕತ್ತಿಲ್ಲ. ಒಂದು ಹಳ್ಳಿ ಇದಲ್ಲ ಒಂದು ಊರ ಹೆಸರು ಏನಪ್ಪ ಅಂದರೆ ಪ್ರಧಾನಿ ಅಂತೇಳಿ. ಸೊ ಊರ ಹೆಸರೇ ಪ್ರಧಾನಿ ಅದ. ಅದು ಊರು ಹೆಂಗದ ಏನು ಸುದ್ದಿ ಅಲ್ಲಿ ಏನೇನು ಸಿಗ್ತದೆ ಸ್ವಲ್ಪ ನೋಡ್ಕೊಂಬರಂಬ. ಹಳ್ಳಿ ಅದ ಭಾಳ ದೊಡ್ಡ ಸಿಟಿ ಅಲ್ಲ ಹಳ್ಳಿ ಇದೆ. ಸುಮ್ಮನೆ ನಮಗೂ ತಿರುಗಾಡ್ದಂಗೆ ಆಗುತ್ತೆ. ಹೊರಗೆ ಹೊಂಟಿದ್ದು
ಇಲ್ಲಿ ಸನಿ ಇದೆ, ನಿಯರ್ ಬೈ 1 ಕಿಲೋಮೀಟ್ರ್ ಆತ. ಬರ್ರಿ ಈಗ ನಿಮ್ಮ ಪ್ರಧಾನಿ ಊರು ತೋರಿಸ್ತೀನಿ ಬರ್ರಿ. ಪ್ರಧಾನಿ ಊರು ಇದೇ ಊರ, ಹಳ್ಳಿ ಪ್ರಧಾನಿ ಅಂತೇಳಿ ಊರ. ಪ್ರಧಾನಿ ಅಂತ. ಇದು ಉಳ್ವಿ ರೋಡ ಪ್ರಧಾನಿ ಅಂತ ಊರದ. ಇಲ್ಲಿ ಮುಂದೆ ಸೈಡಿಗೆ ಹಾಕಂಬ ಇಲ್ಲಿ ದುಕಾನ 1-2-3. ಇಲ್ಲಿ ಕಿರಾಣಿ ದುಕಾನದ. ಇಲ್ಲ ನಿಂದ್ರಿಸ್ಲಿ ಮತ್ತೆಲ್ಲಗೊಮ್ಮೆ ಆಯ್ತು. ಇಲ್ಲೇ ಹಾಂ ಎಲ್ಲ ಇಲ್ಲೇ ಕಿಲೋಮೀಟರ್ ದೊಡ್ಡದಾಗ ಎಲ್ಲೋ ಮಾರಿದವಾಗ. ಇವ್ರಿಗೆ ಎಲ್ಲ ನೋಡಿಲ್ಲ ಇವ್ರಿಗೆ. ಅದೈತಿ ಎಲ್ಲ ನೋಡೀನಿ, ಅದಕ್ಕೆಲ್ಲತ್ತೀನಿ. ಹಾಂ ನೋಡೀನಿ ಅಣ್ಣ, ನಿಮ್ಗೆ ಎಲ್ಲ ನೋಡೀನಿ ಅದಕ್ಕೆ ರೀ ಆರಾಮ್ ನೋಡ್ರಿ. ನಿಮ್ಗೆ ಅದೇ ನೋಡಿದ್ದೀನಿ, ಎಲ್ಲ ನೋಡೀನಿ ಅಂತ ಅಲ್ಲಿಸ್ತಿತ್ತು. ಆರಾಮಣ್ಣ ಸುಮ್ ಇಲ್ಲೇ ಬಂದಿರೋಣ, ಇಲ್ಲಿ ಒಳಗೆ ರೆಸಾರ್ಟಿಗೆ ಬಂದಿವ್ರಿ. ಸುಮ್ ತಿರ್ಗಾಕೋದು ಬಂದಿದ್ದಾರೆ. ಸೊ ಅವರು ವಿಡಿಯೋ ಮಾಡ್ತಾರೆ ರೀ. ರೈಟ್ ಹೌದೇನ್ರಿ? ಹಾಂ ಇವರು ಬೆಳಗಾವಿ ಸೈಡ್ ಅವರು. ಸೊ ನಮ್ಮ ಒಬ್ಬರು ಇನ್ಸ್ಟಾಗ್ರಾಮ್ ಅವರು ವಿಡಿಯೋ ಮಾಡ್ತಾರೆ. ಸೊ ಅವ್ರು ಸಿಕ್ಕಾರ ಒಂದು ಟೈಮ. ನಿಮ್ಗೆ ನೋಡಿದ್ದು ನಾವು ಒಂದು ಟೈಮ್ ವಿಡಿಯೋ, ಅದಕ್ಕೆ ರೈಟ್ ಅಣ್ಣ. ಖುಷಿ ಆಯ್ತು ರೀ ನೋಡಿ ಸಿಕ್ಕಿದ್ದು ನಮ್ಗೆ. ನಿಮ್ದು ಊರಣ್ಣ? ಚಿಕ್ಕೋಡಿ ರೀ. ಹಾಂ ನಮ್ಮ ಚಿಕ್ಕೋಡಿದವ್ರತ್ತ ಇವರು ಇನ್ಫ್ಲುಯೆನ್ಸ್ ವಿಡಿಯೋ ಮಾಡ್ತಾರೆ. ಅವಾಗ ನೋಡಿದಂದ್ರೆ ನನ್ನ ಮುಖ ಪರಿಚಯದಿಂದ ಎಲ್ಲೂ ಕೋನ ಸಿಕ್ಕರು. ಖುಷಿ ಆಯ್ತು ನಿಮ್ಮ ಭೇಟಿಯಾಗಿ. ಈ ಊರ ಪ್ರಧಾನಿ ಅಂತೇಳಿ ಊರದಲ್ರಿ, ಅದಕ್ಕೆ ನೋಡ್ಕೊಂಡಿದ್ದೀವಿ ಪ್ರಧಾನಿ ಊರಿಗೆ. ಇವ್ರ ಹೆಸರು ಪ್ರಧಾನಿ. ಹಾಂ ಅದಕ್ಕೆ ಸುಮ್ಮನೆ ಒಳಗೆ ರೆಸಾರ್ಟ್ ಕೂತಿ ಬೇಸರ ಹೊಂಟದ್ದು, ಹೊರಗೆ ತಿರುಗಾಡ್ಕೋತ ಹೊಂಟಿದ್ದಾರೆ ನಾವು. ದಾಂಡೇಲಿ ಊರಿಗೆ ಬಂದಿದ್ದೆವು. ಅಲ್ಲೇನು ಪ್ರಧಾನಿ ಊರಿಗೆ ಹೋಗೋ ಪ್ರಧಾನಿ ಊರಾಗ ಏನು ಅಂತ ಬರೀ ಇದು ಅನ್ನಿಸ್ಲಾ ಬಟ್ಟಿಗೆ ಇಲ್ಲೇ ಮಾಡಿದೆವು. ದಾಂಡೇಲಿಗೆ ಬಂದಿದ್ದೆವು. ದಾಂಡೇಲಿ ಯಾಕೆ ಬಂದೇವಪ್ಪ ಅಂದ್ರೆ ಇಲ್ಲಿ ಮೊನ್ನೆ ರೀಸೆಂಟಾಗಿ 1-2 ಸ್ಪಾಟ್ ಆಗಿವು. ಏನಪ್ಪ ಅಂದ್ರೆ ಮಸೂಳಿ ಸ್ಪಾಟ್ ಆಗಿವು. ಅದು 2-3 ಕಂಡಿವು ಇಲ್ಲಿ. ಸೊ ಆ ಲೊಕೇಶನ್ ಅಲ್ಲೇನು ಕೂತದಲ್ಲ, ಸೊ ಅಲ್ಲೊಂದು ಗುಬ್ಬಿ ಕೂತದ. ಸೊ ಆ ಲೊಕೇಶನ್ನ ಮಸೂಳಿ ಕಂಡು ಗೊತ್ತೇಳಿ. ಇದು ಆ್ಯಕ್ಚುಲಿ ಆ ವಿಡಿಯೋ ನಮ್ಮಲ್ಲಿತ್ತು, ನಿಮ್ಗೆ ತೋರಿಸ್ತೀನಿ ಅಂತ. ಚೇಟ ಮಸೂಳಿ ಅಲ್ಲಿ ಕೂತೀವಿ, ಅಲ್ಲೇ ನೋಡು. ಈಗ ನಮ್ಮ ಸಂಜು ಸ್ನ್ಯಾಕ್ಸ್ ತಿನ್ನಿಸ್ತಾನ. ಚೇಟ ಸ್ನ್ಯಾಕ್ಸ್ ಸ್ಪಾನ್ಸರ್ ಸಂಜುನ. ಈ ಸಂಜಿಗೆ ಏನು ಸ್ನ್ಯಾಕ್ಸ್ ಇತ್ತು ಎಲ್ಲ ಸಂಜು ಸ್ಪಾನ್ಸರ. ನಮ್ಮ ಸಂಜು ಭಾಳ ಒಳ್ಳೆ ಮನುಷ್ಯನ ಪಾಪವ. ಟ್ರಿಪ್ಪಿಗೆ ಕರ್ಕೊಂಡ್ಬಂದೇವು ಅವನಿಗೆ. ಅಂದ್ರೂ 1000 ರೂಪಾಯಿ ತೊಗೊಂಡಿದ್ದವ ಬಲ್ಲಿ. ಕಮ್ಮಿ ತೊಗೊಂಡಿದ್ದೆವು 1000 ರೂಪಾಯಿನೇ. ಇಲ್ಲ ಚೇಟ ಆ್ಯಕ್ಚುಲಿ 1700 ರೂಪಾಯಿ ತೊಗೋಬೇಕು ಒಬ್ಬೊಬ್ಬರು. ಇಲ್ಲ ಬೇಡ, ಸ್ನ್ಯಾಕ್ಸ್ ತಿನ್ನಿಸ್ತಾನೆ ಈಗ. 1600 ಆಯ್ತು. ಸ್ನ್ಯಾಕ್ಸ್ 1600. ಈಗ ಎಂದ ಗೋಬಿ ಗಿಬಿ ಏನ್ತೈತಿ ನೋಡ್ರಿ. ನಿಮ್ಗೆ ಮಸೂಳಿ ತೋರಿಸ್ತೀನಿ ಬರೋದು. ಮಸೂಳಿ ಅದ. ಸೊ ಇಲ್ಲೊಂದು ಮಸೂಳಿ ತೋರಿಸ್ತೀವಿ ನೋಡ್ರಿ ಇಲ್ಲಿ. ಈಗ ಸೊ ಇಲ್ಲಿ ಅಂದಲ್ಲ, ಇದು ಮಸೂಳಿ ಇದೆ. ಇದು ಮಗರ್ ಮಚ್ ಅಂತಾರೆ ಇವರು. ಏನಂತೀರಣ್ಣ ಅದಕ್ಕೆ? ಮಗರ್ ಮಚ್ ಇಲ್ರಿ. ನಮ್ಮ ಇವತ್ತು ಮಧ್ಯಾಹ್ನದಾಗೆ ಒಂದು ವಿಡಿಯೋ ನೋಡಿದೆ ನಾವು, ಮಸೂಳಿ ಅದ ಅಂತೇಳಿ. ಅಂತೂ ಸುಮ್ಮನೆ ನೋಡ್ಬೇಕಂತ ನೋಡಿದೆ, ಮಸೂಳಿ ಕಾಣ್ತದಲ್ಲ. ಮಸೂಳಿ ಮಂಕೊಂಡೇ ಬಿಟ್ಟದ. ಶರ್ಟಿಗೆ ಮಧ್ಯಾಹ್ನ ದೋಸೆ ಮಸೂಳಿ ದೋಸೆ ಇಲ್ಲ. ಹಿಂಗೆ ಮಸೂಳಿ ನಿದ್ದೆ ಬರ್ತದೆ. ಲತ್ತಿಗೆ ತೊಳಿತಿರ್ಕೊ ಮಸೂಳಿ. ನೀ ಹೇಳ್ತಿದ್ದಿಲ್ಲ ನೀ. ಈಗ ನಮ್ಮ ಸಂಜು ಕಡೆಯಿಂದ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್. ಸೊ ಎಲ್ಲರೂ ಚಂದ ಶಿಸ್ತು, ನಾವು ಏನು ಸಿಗ್ತೀವಿ ಎಲ್ಲ ತೋರಿಸ್ತೀವಿ ಅಂತ ಬರ್ರಿ. ಮಸೂಳಿ ಏನು ದಾಂಡೇಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲನು ತಿರ್ಗಾಡ್ಕೋತ ಹೊಂಟಿದೆವು. ದೋಕಲ ಇಲ್ರಿ. ಸೊ ಇಲ್ಲಿ ಜಿಲೇಬಿ ಒಂದು ಪೀಸ್ ಜಿಲೇಬಿ ತೊಗೊಳ್ರಿ. ಜಿಲೇಬಿ ಮಾಡೋತಾರೆ. ಗರಂ ಕಚೋರಿ ಅವ, ಸಮೋಸ ಅವ, ಇನ್ನು ವಡಾಪಾವ್ ಏನಿ, ಸಮೋಸ ಅವ, ಸ್ನ್ಯಾಕ್ಸ್ ಎಲ್ಲ ಸಿಗ್ತಾವ್ರಿ ಬಲ್ಲಿ. ಸಂಜೆ ಕಡೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತಿಳುಗ್ ಬಂದೆವು. ಗರಂ ಹಾಂ ದಾಂಡೇಲಿಗೆ ಬಂದಿದ್ದು, ತಿರ್ಗಾಡ್ಕೋತ ಹೋಗಿದ್ದು. ನಮ್ಮ ಸಂಜು ಮಾಡಿದ್ರು ವಡಾಪಾವ್, ಚಾ ಎಲ್ಲ ತಿನ್ನಿಸೋನು ಸ್ನ್ಯಾಕ್ಸ್. ಇವರಿಬ್ಬರು ತಿಲ್ಲಿಲ್ಲ. ಯಾಕೆ ತಿಲ್ಲಿಲ್ಲ ನಂಗೆ ಗೊತ್ತಿಲ್ಲ. ಏನು ಇಡ್ತಾರೆ ಗೊತ್ತಿಲ್ಲ ಅವ್ರು. ನೀನು ಸಂಜುಗೆ ಅಲ್ಲಿ ಹೋಗ್ತಾನ, ನಂಗೆ ಡೌಟೇ ಅದ. ಅದಕ್ಕೆ ಏನು ಮಾಡಿದೆವು, ಈಗ ನಮ್ಮ ಮಾಸ್ತರ್ ಒಂದು ಟಿ ಶರ್ಟ್ ತೊಗೊಂಡು ನಾನು. ಅದಕ್ಕೆ ಬೆಂಕಿ ಮಾಸ್ತರ ಹತ್ರ ದುಕಾನ್ದಾಗ ಒಳಗೆ ಹೋದೆವು ಟಿ ಶರ್ಟ್ ನೋಡ್ಬೇಕಂತೇಳಿ. ನಮ್ಮ ಮಾಸ್ತರ್ ಇದ್ದರೆ 1100 ರೂಪಾಯಿ. ಎಡ್ವಾಯ್ತು
1100 ರೂಪಾಯಿ ಸಂತಿ ಮಣ್ಣ ಮಾಸ್ತರ. ಎಲ್ಲಿ ಹೋದ್ರು ಮಾಸ್ತರ್ ನಡೀತಾವ. ಅವನೇ ಮಗನ ನಡೀತಾನೆ. ಏನು ರೊಕ್ಕ ನನಗೆ ಏನು ರೊಕ್ಕ ಅಂದ್ರೆ ನನಗೆ ಏನು ನಾ ಏನಂದೀನಿ ಏನು ಹ್ಯಾಂಡ್ರಿಲ್ಲ ಮಕ್ಕಳಿಲ್ಲ ನೀ ಏನು ಚಿಂತಿಯಪ್ಪ ಮನಾರು ದುಡಿತಿ ಏನು ಮಾಡ್ತೀರಿ ರೊಕ್ಕ ನಿಂಗೆ ಯಾರು ಕೇಳೋರಿಲ್ಲ ಬಿಡೋರು ಮನೆ ಕೊಡೋದಿಲ್ಲ ಏನಿಲ್ಲ. ನಮಗೆಲ್ಲ ಹ್ಯಾಂಡ್ರು ಮಕ್ಕಳು ನಮಗೆಲ್ಲ ಅರಪ್ಪ ನಾವೆಲ್ಲ ಕೊಡ್ಬೇಕಾಗ್ತದ. ಶೇಟುನು ಹ್ಯಾಂಡ್ರ ಮಕ್ಕಳವ್ರ ಇವನಿನು ಹ್ಯಾಂಡ್ರ ಮಕ್ಕಳವ್ರ. ಹಾಂ ಇಲ್ಲ 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 ಅವ್ರಿಗೆ ಇಲ್ಲ ಅಂತ ಮಾಡ್ಕೊಳತ್ತವ್ರು. ಸೊ ಈಗ ಎಲ್ಲ ತಿರುಗಾಡಿ ಮಾರ್ಕೆಟ್ ಎಲ್ಲ ಇವನೇನೋ ತೊಗೊಂಡ್ರಿ ಇವರು ಮಾಸ್ತರ್ ಬಟ್ಟೆ ತೊಗೊಂಡ. ಈಗ ಮತ್ತೇನು ಮಾಡಿದ್ದೆ ನಾವು ಹಳ್ಳಿ ರೆಸಾರ್ಟ್ ಕಡೆ ಹೊಂಟಿದೆ. ಈಗ ಈ ದಾಂಡೇಲಿ ಊರು ಬಿಟ್ಟು 10 ಕಿಲೋಮೀಟ್ರ್ ನಾವು ಎಲ್ಲ ರೆಸಾರ್ಟ್ಗಳು ಇರೋವು. ಇಲ್ಲ ನೋಡ್ರಿ ಕಾರವಾರ, ಶಿರ್ಸಿ, ಯಲ್ಲಾಪುರ, ಶ್ರೀ ಕ್ಷೇತ್ರ, ಉಳಿವಿ ರೋಡ್ ಕಡೆ ಹೊಂಟಿದ್ದೆ ನಾವೀಗ. ನೋಡ್ರಿ ನಮ್ಮ ಸಂಜು ಒಂದು ವಡಪ್ಪ ಒಂದು ಚಾರೆ ತಿನ್ನಿಸೋನು ಈವ್ನಿಂಗ್ ಸ್ನ್ಯಾಕ್ಸ. ಈ ರಾತ್ರಿ ಹೋಗಿ ಅಲ್ಲಿ ಊಟ ಹಾಕ್ತಾರ ಇರ್ತದೆ ನೋಡ್ರಿ. ಏನಾರ ಮಾಡ್ಕೆ ಹೋಗಮ್. ಏನು ಅಲ್ಲಿ ಯಾರಿಗೆಲ್ಲ ಈಗೆಲ್ಲ ಮಳೆ ನಿಂತ ಸ್ವಲ್ಪ ನಿವಾಂತ ತಳಿ ಹೊರಗೆ ತಿರ್ಗಾಡಕ್ಕೆ ರಸ ಮಂದಿ. ಅದಕ್ಕೆ ನಾವು ಬಂತು ತಿರ್ಗಾಕೋತ ಮಂದಿ ಹೋಗಿ ಸಿಟಿಗೆ ಹೋಗಿ ಬಂದು. ಸೊ ನಮ್ಮ ಕ್ಯಾಂಡ್ಗಳು ಒಂದಿವ್ಸ ಮಾನ್ಕೆ ಕಡಿತಾರೆ ಅಂತ ಇಲ್ಲಿ. ಎಲ್ಲಿ ಕಡಿತಾರೆ ಗೊತ್ತಿಲ್ಲ. ಯಾರು ಮಾನ್ಕೆ ಗಿಡದಾಗ ಹೊಡೆದ್ರೆ ಬೂಟ್ ಹೊಡ್ಲಿಕ್ಕಿಲ್ಲ ಇವರಿಗೆ. ಚೋಟ ಅಂದ್ರು ಮಾನ್ಕೆ ಭಾಳ ರುಚಿ ಇವತ್ತ. ಕೊಯ್ತಿ ಮಾನ್ಕೆ ಅದ ತಿಂದು ನೋಡ್ತೀನಿ ಒಂದ. ಒಂದು ಚೂರ್ನು ಮಜಾಕ ಒಂದು ಚೂರ್ನು ಉಳಿಲ್ಲ. ಒಂದು ಚೂರ್ನು ಅಷ್ಟು ರುಚಿದ ಅಲ್ಟಿಮೇಟ್ ಮಾನ್ಕೆ ಮಾತ್ರ. ಸಾಯಂಕಾಲ ಈಗ ಟೈಮ ನೋಡ್ರಿ ಎಷ್ಟಾಗ್ಯದಪ್ಪ ಅಂದ್ರೆ 7:10 ಆಗ್ಯದ. ಸುಳ್ಳು ಹೇಳ್ಬಾರ್ದು ಮನುಷ್ಯ. ಬಂದಾಗ 7:10 ಆಗ್ಯದ. ನಾವೆಲ್ಲ ಹರಿಗಾಡ್ ಬಂದೆವು. ದಾಂಡೇಲಿ ಹರಿಗಾಡ್ ಬಂದು ಏನು ಮಾಡಿದೆವು ಹಿಂಗೆ ಎಸೋದಕ್ಕೆ ಅಲ್ಲಿ ಮಾನ್ಕೆ ಬೇಕಾಗ್ಯ ನಮ್ಮ ಶೇಟುಗೆ. ಮಾನ್ಕೆ ಮಾಡಿದೆವು ಇವ್ನ ತಲೆ ಅಂದ ಅಡುವ ಸ್ವಲ್ಪ ಕೈತಿಗೆ ಅಡ್ಕೊಂಡು ಕೂತಾನ. ಇವ್ನ ತಲೆ ಮಾನ್ಕೆ ಬೇಕಾಗ್ಯವು. ಮಾನ್ಕೆ ತೊಗೊಂಡೆವು. ಅಡಿ ಮಾನ್ಕೆ ಅದು ಉಳಿಯದ್ದು ಬ್ಯಾಡ ಅಂದೆವು. ಮುಂದೆ ಹೋಗಿ ಸಂಜು ಹೋದನು ಸುಮ್ ಕುಳಿಲ್ವ ಮುಂದೆ ಹೋದನ ಕಡೆ ಹೋಗಿ ಮಾಡೋದು ಕೌತಿ ಮಾನ್ಕೆ ಅವತ್ತು. ಕೊಯ್ತಿ ಮಾನ್ಕೆ ಅವು ಹ್ಞೂ ಮತ್ತೆ ಏನಂತಾರ ನಾ ಕೊಯ್ತಿ ಮಾನ್ಕೆ ಅಂತ ಕೊಯ್ಯ ಮಾನ್ಕೆ. ಹಾಂ ಎಂಡ ಮಾನ್ಕೆ ಕೊಯ್ಯ ಮಾನ್ಕೆ ಹೊತ್ತು ಇಂಥದ್ದು ದಮ್ಮನದ್ದು. ಅವು ಹೋದೆವು ತಿಂದೆವು. ಒಂದು ರುಚಿ ಇದ್ದು ಹಂಗಾಗಿ ಮಾಡಿದ್ರು ಸಿಕ್ಕಂಗೆ 4-5 ಬಡ್ಕೊಂಡು ತೊಗೊಂಬಂದ್ರು. ತಂದೀಗ ಇಟ್ಟಾರ ತಂದು ಮನ್ಯಾಗ ಊರಿಗೆ ಹೋಗ್ಲಿಕ್ಕೆ ಇಟ್ಟಾರ. ಅದ್ರಾಗ ಓನರ್ ನೋಡ್ದ ತಗೊಂಬಂದಿದ್ದು ಅಲ್ಲಿ ನಮ್ಮವ್ರಿಗೆ ಹೇಳ್ರಿ ಕರೆಕ್ಟ್ ಚಲೋ ಕಟ್ ಮಾಡಿ ಉಪ್ಪು ಹಾಕಿ ಮಾತಾಡಿ ಸಪೋರ್ಟ್ ಮಾಡೋದು. ಆಯ್ತು ಇವ್ರಿಗೆ ಇಟ್ಟೇ ಬೇಕಾಯ್ತು. ಇವ್ರಿಗೆ ಆ್ಯಕ್ಚುಲಿ ಇಟ್ಟೇ ಬೇಕಾಯ್ತು. ನಾಳೆ ಮುಂಜೆ ಹೊಡಿ ಗಿಡ ಸಾಫ್ ಮಾಡ್ಬಿಡ್ತಾರೆ ಇವರು. ದೊಡ್ಡ ಪೈಪ್ ಇಟ್ಟಿವಿ. ನಾಳೆ ಮುಂಜೆ ಗಿಡ ಇದು ಕೆಳಗೆ ಅದ ಉದುರ್ಸ್ಕೊಂಡ್ ಬಂದ್ಬಿಡ್ತೇವೆ. ನಾಳೆ ಊರಿಗೆ ಒಳಗೆ ಮಾರ್ಕೆಟ್ನಾಗ 100 ರೂಪಾಯಿ ಕಿಲೋ ಮಾರಿಬಿಡ್ತೀವಿ. ಊಟ ಹೊಡಿಬೇಕ್ತೀರಿ ಈಗ 100 ರೂಪಾಯಿ ಮಾರ್ತಾರ ನೋಡ್ರಿ. ಈಗ ಮಳೆ ಹೊಂಟದ ಹೋಗಮ್ಮಿ ಸ್ವಲ್ಪ ಊಟ ಗಿಟ ಮಾಡಿ ಹೋಗ್ತೀವಿ. ಅಷ್ಟು ಮಾಡಿ ಮುಂಜಾನೆ ಚಕೋಟ ಊಟ ರೆಡಿ ಆಗ್ಯದ. ಶಿಸ್ತು ಊಟ ಮಾಡಿ ಮುಗ್ಕೋತೇವೆ. ಮತ್ತು ಮುಂಜಾನೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಎಲ್ರಿಗೂ ಗುಡ್ ನೈಟ್. ಸೊ ನಮಗೆ ಆ್ಯಕ್ಚುಲಿ ಈ ರೂಮ್ದಾಗ ಅಲ್ಲೊಂದು ಟೆಂಟ ಸೊ ಇಲ್ಲೊಂದು ಟೆಂಟ ಕೊಟ್ರ. ಸೊ ಅಲ್ಲಿ 3 ಜನ ಇಲ್ಲಿ 2 ಆರಾಮ್ ಮುಗ್ಕೋಬೋದು 4 ಜನ. ಸೊ ನಾವು ಒಳಗೊಂದು ಫ್ಯಾನು ಅದ ಎತ್ಕೊಂಡಿನಿ ಶಿಸ್ತ. ಸೊ ಆರಾಮಿಗೆ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತು ಒಂದು ನೋಡಮ್ ಸಫಾರಿ ಹೋಗ್ಬೇಕನ್ನೋದು. ಬೆಳಗ್ಗೆ ಒಂದು ನೋಡಮ್ ಏನಾಗ್ತದೆ ಸುದ್ದಿ ಗೊತ್ತಿಲ್ಲ. 2 ಗಂಟೆ ಅದರ ಮುಂದಿನ ನಾಳಿಂದ ಅಪ್ಡೇಟ ನಾಳೆ ಕೊಡ್ತೀನಿ. ಸೊ ಅಲ್ಲಿ ತನಕ ಬಾಯ್ ಎಲ್ರಿಗೂ ಗುಡ್ ನೈಟ್. ಸೊ ಎಲ್ಲ ಯಾರೆಲ್ಲ ವಿಡಿಯೋ ನೋಡ್ತೀರಿ ಹಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ರಿಗೂ ನಮಸ್ಕಾರ.